ಎಲ್ಲ ಜಡ್ಡಿ ನೋಡ್ರಿ ನೀವು ಸೆರೆ ಕುಡ್ತಾರ ನಿಶೆ ಆಗವಲ್ದು ನೋಡ್ರಿ ಕುಡ್ದಾರ ಇರ್ತೀರಿ ಒಳಗೆಲ್ಲ ಸೆರೆ ಕುಡ್ತಾರ ನಿಶೆ ಆಗವಲ್ದು ಗುಳಿಗಿ ನುಗ್ತಾರ ಜಡ್ ಹೋಗವಲ್ದು ಮಾತು ಹೇಳ್ತಾರ ಮಂದಿಗೆ ತಿಳಿವಲ್ದು ಏನು ಮಾಡೋದು ನಾವು ಅಡಿಗೆ ಮಾಡ್ತಾರ ಹೊಟ್ಟೆ ತುಂಬಲ್ದು ಇಡ್ಲಿ ದೋಸೆ ಪಡ್ಡ ಬಿಡ್ತಾರ ಏನೇನು ಕೆಲಸ ಆಗವಲ್ದು ಅವಾಗ ನಮ್ಮ ಮಗುಗಳು ಜವಾರಿ ಹಿಟ್ಟು ನಾದಿ ಜೋಳದ ಹಿಟ್ಟು ನಾದ್ರೆ ಆ ರೊಟ್ಟಾಗ ಹಾಲು ಬರ್ತಿತ್ತು ಕೈ ರೊಟ್ಟಿ ಮಾಡಿದ್ರೆ ಜೇನು ಹುಟ್ಟಿದ ಜೋತ್ ಬೀಳ್ತಿತ್ತು ಆ ಜೋತ್ ಬಿದ್ದ ಕೈ ರೊಟ್ಟಿ ಮುಟ್ಟಿಗೆ ಒಂದಿಟ್ಟು ಹಾಲಿನ ಕೆನಿನ ಒಂದಿಟ್ಟು ಬೆಣ್ಣೆ ಒಂದಿಟ್ಟು ಗಾಣದ ಎಣ್ಣೆ ಮುಟ್ಟಿಗೆ ಮಾಡಿ ಕೊಟ್ರ ಹುಡುಗ ತಿಂದ ಆ ಮಧ್ಯಾಹ್ನ ಒಂದ್ರ ತಕ ಊಟ ತಿದ್ದಿಲ್ಲ. ಈಗ ಪುಂಡಿ ಪಲ್ಯ ಇಲ್ಲ, ಹುಳ್ಳ ನುಚ್ಚ ಇಲ್ಲ, ಆ ರೊಟ್ಟಿ ಇಲ್ಲ, ಬರೀ ಇಡ್ಲಿ ದ್ವಾಸೆ ಉಪ್ಪಿಟ್ಟ ಇದ ಅವಲಕ್ಕಿ ಬರೀ ಇವತ್ತು ನಡೆದಾವು. ಮತ್ತು ಅವಾಗ ನಮ್ಮಗಳು ಅಂತ ಮಕ್ಕಳು ಮೇಯಿಸ್ತಿದ್ರು, ಹೈನ ಹಾಲ ಎಲ್ಲರಿಗೂ ಉಣಿಸ್ತಿದ್ರು. ಹೈನ ಹಾಲ ಉಂಡು ಗಂಡು ಗಬ್ರುಗಳು ಹೆಂಗ್ ಇರ್ತಿದ್ರು ಅಂದ್ರೆ ಒಂದೂವರೆ ಕಿಂಟಲ್ ಜೋಳ ಹೋಗ್ತಿದ್ರು. ಊರ ಮುಂದಿನ ಹಲಸಿನ ಗುಂಡ ನೆಗಿ ಹೋಗುತ್ತಿದ್ರು. ಅಂತವ್ರಿದ್ರ ಕಣದಾಗ ಕುಸ್ತಿ ಆಗ್ತಿದ್ರು. ಎಲ್ಲ ಅವ್ರೆಲ್ಲ ಅಷ್ಟ ಮಕ್ಕಳು ಹಡದು ಅವ್ರ ತಾಕತ್ತು ಅಂತ ಅವ್ರು ಮಾಡ್ತಿದ್ರು. ಅವಾಗ ಎಲ್ಲರೂ ಗಂಡು ಮಕ್ಕಳು ತಯಾರಾಕಿದ್ರು. ನಮ್ಮ ಬದುಕನ್ನ ತಾಕತ್ ಮಾಡೋ ಶಕ್ತಿ ಯಾರಿಗೈತಿ ಅಂದ್ರೆ ತಾಯಂದ್ರಿಗೈತಿ. ಈಗ ನೋಡ್ರಿ ಒಂದು ಊರಾಗ ಮರ ಬೆಳೆದು ದೊಡ್ಡದಾಗೈತೆ ಅಂದ್ರೆ ಹೂವ ಕಾಯಿ ಹಣ್ಣ ಬಿಟ್ಟೈತೆ ಅಂದ್ರೆ ಅದು ಎದರಿಂದ ಬಿಟ್ಟೈತೆ ಅಂದ್ರೆ ಬಡ್ಡ್ಯಾಗ ಮಣ್ಣಾಗ ಮುಚ್ಕೊಂಡಿರ್ತೈತಲ್ಲ ಬೇರ್, ಅದ್ರ ಶಕ್ತಿ ಮ್ಯಾಗ ಅದೆಲ್ಲ ಬಿಟ್ಟಿರ್ತೈತಿ. ಆದ್ರೆ ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ ಬೇರ್. ಅದ್ ಮ್ಯಾಗ ನಾವು ಹೂವು ಕಾಯಿ ಎಷ್ಟ ಕಾಣ್ತೇವೆ. ಹಂಗೇನ ನಾವು ಏನಪ್ಪ ಶಾಣ್ಯರಾಗ್ಯವು, ದೊಡ್ಡವ್ರಾಗ್ಯವು, ಮಾಸ್ತರಾಗ್ಯವು, ಸ್ವಾಮಿಗಳಾಗ್ಯವು, ಗುರುಗಳಾಗ್ಯವು, ಏನೇನೋ ಆಗೈತಿವ ಅಂದ್ರು ಆ ತಾಯಿಗಳ ಆಶೀರ್ವಾದದಿಂದ ನಾವು ಆಗಿರ್ತೇವೆ. ನಮ್ಮನ್ನ ಹಾಲು ಕುಡಿಸಿ ದೊಡ್ಡವ್ರು ಮಾಡಿ 9 ತಿಂಗಳು ಹೊತ್ತು ಸಾಕಿ ಸಲಿ ನಮ್ಮನ್ನೆಲ್ಲ ದೊಡ್ಡವ್ರು ಮಾಡ್ತಾರಲ್ಲ, ನಾವೇನಾದ್ರು ಆಗ್ಬೇಕಾದ್ರೆ ಅವರಿಂದ ಆಗಿರ್ತೇವೆ. ಭೂಮಿ ಬಿಟ್ಟಿಲ್ಲ ಅದ, ಮಣ್ಣು ಬಿಟ್ಟು ಮಡಿಕಿಲ್ಲ, ಚಿನ್ನ ಬಿಟ್ಟು ದೇವ್ರಿಲ್ಲ, ಚಿನ್ನ ಬಿಟ್ಟು ಆವರಣಗಳಿಲ್ಲ, ನಿನ್ನ ಬಿಟ್ಟು ದೇವ್ರಿಲ್ಲ ಅಂತ ನಮ್ಮ ಹಿರಿಯರು ಅವಾಗ ಹೇಳಿ ಹೋಗ್ಯಾರ. ಅಂಥವ್ದಲ್ಲ ನಾವೆಲ್ಲ ಕಾಕೋತ ಈಗೆಲ್ಲ ಹೇಳಿದ್ರು, ಗೊಬ್ಬರದ್ದು ಎಲ್ಲ ಹೇಳಿದ್ರು. ನಿಜವಾಗ್ಲೂ ಭಾಳ ಕೆಟ್ಟ ಅನ್ಸ್ತದೆ. ಯಾರು ಹೆಂಡಿ ಗೊಬ್ಬರ ಹಾಕು ದನ ಅಂತೂ ಇಲ್ಲ. ಇಲ್ಲಿ ಎಲ್ಲಾರ ಮನ್ಯಾಗು ಬರೀ ಎಲ್ಲಾರು ಸಬಕಾರ ಹಚ್ಚಿ ಹೆಂಡಿ ಮಾಡಿದ್ರೆ ಸಬಕಾರ ಹಚ್ಚಿ ಕೈ ತಕ್ಕೋತಾರ. ಸರಿಕಿರಿ ಅವಾಗ ನಾವು ಹಂತಿ ಒಳಗೆ ಹೆಂಡಿ ಹಾಕಿದ್ರೆ ಹಿಂಗೆ ಹೆಂಡಿ ಹಿಡಿದು ಹಂಗೆ ಹೋಗ್ತಿದ್ದೆವು. ಆ ಚುರ್ಬರಿ ಕೊಸುರಿ ಉಂಡಿ ಏನು ಕೊಟ್ರ ಅದ ಕೈದ ತಿಂತಿದ್ದೆವು. ಮತ್ತು ರಾಶಿ ಮಾಡುವಾಗ ಅವಾಗ ಕಡೆಯಾರ ಕಡದಾರೋ, ನೀರ್ಯಾರೋ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರೋ ಹೊತ್ತಗದ ಮುತ್ತೈದರ ಮಣ್ಣು ಮುರಿದಾರು. ಹಂತಿಯ ಹೊಡಿಯವರು ಹಂಚಿಕಿ ತೆಗೆದಾರು. ಚಾದ ಬೋಗಾಣಿ ಒಲಿ ಮುಂದ ಇಟ್ಟುಕೊಂಡ ಚಾಕುಡದ ಹಂತಿ ಹೊಡೆದಾರು. ಕಣದಾಗ ಕೈಗಿರ್ಲಿ ಒಲಿಯಾಗ ಬೆಂಕಿರ್ಲು ನಿಮ್ಮ ಮನದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ಅವ್ರು ಹೇಳ್ತಿದ್ರು. ಯಾಕೋ ಬಸವ ಮೆಲ್ಲಕ್ಕ ನೆಡ್ತೇವು, ಕಣಕಲ್ಲ ರಾಶಿ ಮನಕಾಲಿಗೆ ಬಂತು. ಬೂದ ನಿಮ್ಮವ್ವ ಬುತ್ತಿಯ ತಂದಳು, ಯಾಲಕ್ಕಿ ಶುಂಠಿ ಬರ್ತಾ ಬಂದಳು, ಅಚಿವಲ್ಲದ ಚೀಮಿ ಇಚಿಕಾಕ ಬಂದಳು, ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಳು. ಎಂಥ ಪದಗಳು, ಎಂಥ ಮಾತ, ಎಂಥ ಹಾಡ ಅವ್ರು ಹಾಡ್ತಿದ್ರು ನಮ್ಮ ಮಗಳು. ನನ್ನವ ನನ್ನ ತಾಯಿ ಹಣ್ಣ ಹಾಗಲಕಾಯಿ, ಹಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದಾವ ಹೊರಬಾರ. ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರೆ ಮಾವಲಿ ಉಂಡ್ಯಾಗ ಮರ್ಯಾದ. ಎಷ್ಟು ಅದ್ಭುತದ ಮಾತು ಹೇಳ್ತಾರೆ. ಹಾಡ ಬರ್ತಾವಂತ ನಮ್ಮ ಹಂತಿಪ್ಪದ್ದವ್ರು ಹೇಳ್ತಿದ್ರ, ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ, ಹಾಡ ನಮ್ಮಲ್ಲಿ ಹಾಗೆ ಹಾಕಿ ಎಲೆ ಹುಡುಗ ಹಳಸೇರು ತಂದು ಅಳ್ಕೋರು. ಹಳ್ಳದ ದಂಡಿಯಲ್ಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಳಿಕೆ ತಂದು ಬರ್ಕೋರು ಅಂತ ಅವಾಗ ಹಂತಿಪ್ಪದ್ದವ್ರು ಹಾಡ್ತಿದ್ರು. ಅವ್ರು ನಮ್ಮ ಮಗಳು ಅವರು ಹಾಡ್ತಿದ್ರು. ಎಂತಾವ್ ಅವ್ರ ಪದಗಳು ಎಂತಾವ್. ಹಣ್ಣೊಂದ ಹಳದೀನಿ ಬಣ್ಣದ ಗೌರಿನ ಅನ್ಯರಿಗೆ ಹೆಂಗ ಕೊಡಲೇವ ನನ್ನ ಮಗಳ ಬೆನ್ನಿನ ಬಿದ್ದ ತಮ್ಮಗ ದಾರಿ ಎರದೇನ.
ಬಿಲ್ಲೇದ ಕಾಲಾಕಿ ಮೆಲ್ಲಕ್ಕ ಬರ್ತಾಳ, ನಿಲ್ಲಸ ತಮ್ಮ ನಿನ್ನ ಕುದುರಿ, ನಿಲ್ಲಸ ತಮ್ಮ ನಿನ್ನ ಕುದುರಿ ನನ್ನ ಮಗಳ ಎಲ್ಲಾರು ಹೇಳಿ ಬರ್ತಾಳ. ಎಂತ ಅದ್ಭುತ. ಆ ಕಾಲ ಕುದುರೆ ಮ್ಯಾಗ ಬರ್ತಿದ್ರಿ, ಎತ್ತಿನ ಮ್ಯಾಗ ಬರ್ತಿದ್ರಿ ಹೆಂಡತಿ ಕರಿಯಾಕ. ಈಗ ಸೈಕಲ್ ಮೋಟ್ರ, ಕಾರ್ ಗಾಡಿ, ಈಗ ದುಮ್ಶಾನ್ ಬರ್ತಾರ ಬಿಡಿ ಕರಿಯಾಕ. ಈಗ ಯಾರು ಹೇಳೋದಿಲ್ಲ, ನಿಂದಿಸುವುದಿಲ್ಲ, ಪಾಲಿಸುವುದಿಲ್ಲ. ಎಂತ ಕಾಯ್ದೆ ತಂದೆ ತಪ್ಪ ನಮ್ಮ ಸರ್ಕಾರ ಯಾರ ಮ್ಯಾಲ ಯಾರ್ದು ಈಗ ಜಿಲ್ಲಾ ಅಧಿಕಾರ. ಆದ ಗಂಡ ಬಡಿಯಂಗಿಲ್ಲ, ಮದ್ವಿ ಹೆಂಡ್ತಿನ ಕಣ್ಣಿಕ್ಕಂಡ್ರು ಹಿಡಿಯಂಗಿಲ್ಲ, ತುಡುಗ್ ಮಾಡೋಲ್ಲ. ಈಗ ಏನಾಗಿಬಿಟ್ಟೈತಿ ಅಂದ್ರೆ ನಿಮ್ ಮುಂದೆ ಹೇಳ್ತೀನಿ, ಎಲ್ಲಾ ಊರಾಗು ಕೀಲಿಕಾಯಿ ಎಲ್ಲಿ ಐತಿ ಅಂದ್ರೆ ಹೆಣ್ಮಕ್ಳು ಹತ್ತಲೇ ಐತಿ. ಇವು ಗಂಡ್ಮಕ್ಳು ಏನದಾರ ಅಂದ್ರೆ ಸ್ವಲ್ಪ ಸೌತಿಗಾವಲ್ಲ ಬೆತ್ತ ನಿಂದ್ರಿಸ್ದಂಗೆ ಹರ್ಕೊಂಡ್ ಹೋಗೋರು ತಿರಾಡ್ತೀರಿ, ಎಲ್ಲ ಬಾಯಿ ಬಾಳವ್ರು ಹೊಕ್ಕಿ ಹೊಡೆಯವ್ರು ಅವ್ರ ಆಗೈತಿ. ಅದಕ್ಕೆ ಇವಾಗ ನಿಮಗೊಂದು ಮಾತು ಹೇಳ್ತೀನಿ ದಯಮಾಡಿ. ಯಾಕಂದ್ರೆ ನಾನು ಎಲ್ಲಾ ಕಡೆ ಹೋದ್ರು ಈಗ ನೋಡು, ಜೋಗಪ್ಪಗಳು ತಮ್ಮ ಬಳಗ ಬೆಳಿಲಿರ್ತಾರ, ಸಾಧುರು ಶರಣರು ತಮ್ಮ ಬಳಗ ಬೆಳಿಲಿರ್ತಾರ. ನಾವು ರೈತರು ನಮ್ಮ ಬಳಗ ಬೆಳಿಲಿ ಅಂತ ನಾವು ಹೇಳ್ತೀವಿ. ಯಾಕಂದ್ರ ದಯಮಾಡಿ ಅಪ್ಪಗಳ ಬಾಳ್ ಗಾದ್ ಹೇಳೋದ್ ನಮ್ಗ ರೈತರಿಗೆ ಎಲ್ಲೆಲ್ಲಿ ಹೆಣ್ಣು ಕೊಡುವಲ್ರಿ, ಒಟ್ಟ ಹೆಣ್ಣು ಕೊಡುವಲ್ರಿ. ನಮ್ ಹುಡಿ ಕಲ್ತೈತ್ರಿ, ನೌಕರಿ ಯಾವ ಕೊಡ್ತೀವತ್ತಾರು ಅದು ಒಂದು ಹೋಗ್ಬೇಕವ. ನಿಮ್ಗೆ ಒಟ್ಟರಿಗೆ ಹೇಳ್ತೀನಿ, ನೀವು ಇದ್ದೂರಾಗ ಅಣ್ಣತಮ್ಮರಿಗೆ ಮಂದಿ ಮಕ್ಕಳಿಗೆ ಇದ್ದೂರಾಗ ರೈತರಿಗೆ ಹೆಣ್ಣು ಕೊಡ್ರಿ, ದುಡಿಯೋರ್ಗೆ ಹೆಣ್ಣು ಕೊಡ್ರಿ. ಯಾಕಂದ್ರೆ ನೌಕರಿ ಅವ್ರು ಕೊಟ್ಟೆ ಅಂದ್ರೆ ಅವ್ರಿಗೆ ಎಲ್ಲಿ ಅವ್ರಿಗೆ ಹಾದದ್ದ ನೀವು 7 ದಿವಸ ಮಣ್ಣಿಗೆ ಸಿಕ್ಕಿ ಬರಂಗಿಲ್ಲ ಅವ್ರ ಅಂತವ್ರಿಗೆ ಕೊಟ್ಟೆ ಅದ. ಅವ್ ಭಾಳ ಶಾಣೆ ಮಾಡಿ ಹೋದ್ಯಾವ್ರ ಅವ್ ಬೇರೆ ಬೇರೆ ದೇಶದಾಗ ಹೋಗಿ ಸಾಲಿ ಕಲ್ತಾವ, ಶಾಣೆ ಹಾಕವ, ದೊಡ್ಡವ ಹಾಕವ. ಅಪ್ಪ ಹೊಡೆದು ಗುರ್ತಾಗಿಲ್ಲ, ಅವ್ ಹೊಡೆದು ಗುರ್ತಾಗಿಲ್ಲ. ಅಂತವ್ರಿಗೆ ಕೊಟ್ಟು ಏನ್ ಮಾಡ್ತೀರಿ? ಅರಿವಿನ ಅರಮನೆ ಒಳಗ ಗುರುಮಣಿ ಒಳಗ ಇರುವಂತ ನಮ್ಮ ರೈತರು, ಅರಿವಿನ ಅರಮನೆ ಗುರುಮನೆ ಇರುವಂತ ನಮ್ಮ ರೈತರು ನಿಮ್ ಮುಂದೆ ಹೇಳ್ತೀನಿ. ಹೆಣ್ಮಕ್ಳು ಎಷ್ಟು ಶಾಣ್ಯಾರದ್ರಂದ್ರ ಕುಬ್ಸ ಮಾಡುವಾಗ ಇವೆಲ್ಲ ಸರ್ಕಾರದಾಗ ಹೋಗಿ ಟಿವಿ ಯಾಕೆ ತೋರ್ಸ್ಕೊಂಡ್ ಬರ್ತಾರ, ಗಂಡ ಐತೋ ಹೆಣ್ಣೈತೋ ಅಂತ ಕೇಳಿ. ಅವಾಗ ಹಂಗಿದ್ದಿಲ್ರಿ, ನಮ್ ಹೆಣ್ಮಕ್ಳು ಹೇಳ್ತಿದ್ರು ಗಂಡ ಹೊಡ್ತಾಳ ಹೆಣ್ಣು ಹೊಡ್ತಾಳ, ಹೆಣ್ಮಗ ಕೆಂಪಿದ್ದಾಗ ಮೂತಿ ಕರಗತ್ತ ಗಂಡ ಹೊಡ್ತಾಳ ಅಂತ ಹೇಳ್ತಿದ್ರು, ಗಂಡ ಹೊಡ್ತಾಳ ಅಂತ ಹೇಳ್ತಿದ್ರ. ಮತ್ತ ಅವ್ರಿಗೆ ಕುಬ್ಸ ಮಾಡ್ಕೊಂಡಿದ್ದ ಎಂಬಲ್ ಗಡಿಗೆ ಪೂಜೆ ಮಾಡಿ ಅವ್ರಿಗೆ 5ರಾಗ 4ರಾಗ ಕುಬ್ಸ ಮಾಡಿದಾಗ ಅವಾಗ ಎಂಬಲ್ ಗಡಿಗೆ ಪೂಜೆ ಮಾಡಿ ಇಟ್ಟಾಗ ಆ ಹೆಣ್ಮಾಡಿ ಊಟಕ್ಕೆ ಕೂತಾಗ ಹುಗ್ಗಿ ಗಡಿಗೆ ಕೈ ಇಟ್ರ ಗಂಡ ಹೊಡ್ತಾಳ, ಕರ್ಚಿಕಾಯಿ ತಗೊಂಡ್ರೆ ಹೆಣ್ಣು ಹೊಡ್ತಾಳ ಅಂತಿದ್ರ. ಹೌದಲ್ಲ ಕರೆ ಹೇಳ್ರಿ ನೀವು. ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹಂಚಿ ಬಟ್ಟೆದು ಕಾಡಿಗೆ ಬಾಣೆತನ ಮಾಡುವಾಗ ಎಂತ ಚಂದ ಬಾಣೆತನ ಇರ್ತಿತ್ತು. ಈ ಯಾತ್ರ ಬಾಣೆತನ ಬರೀ ಗುಳಿಗಿನ ನುಗ್ತಾವು, ಏನ್ ಪಜಿತ್ ಆಮೇಲೆ ಆಗ್ತದೆ, ಏನು ಒಂದು ತುಂಬಿ ಚರಿಗೆ ನೀಗಾಗಿಲ್ಲ. ಮತ್ತೀಗ ಅವಾಗ ಹೆಂಗಿದ್ರ ದಾರಿ ನೆಡ್ತಿದ್ರು, ದಗಡ ಮಾಡ್ತಿದ್ರು, ಕುಟ್ಟುತ್ತಿದ್ರು, ಬೀಸ್ತಿದ್ರು. 10-16 ಮಕ್ಕಳು ಹಾಡಿದ್ರೆ ಜಪ್ಪತ್ತಿದ್ದಿಲ್ಲ, ಅಷ್ಟು ಗಟ್ಟಿ ಇರ್ತಿದ್ರು ನಮ್ಮ ಮಗುಗಳು. ಈಗೇನಾಯ್ತು ಮಾರಾಯ, ಒಂದ್ ಹಡುತ್ತಾ ಗುಳಿಗಿತ್ತು. ಅವ್ರು ಡಾಕ್ಟರ್ಗಳು ಭಾಳ ಶಾಣ್ಯಾರ್ರಿ. ಅವ್ರು ಏನ್ ಮಾಡ್ತಾರ ಅವ್ರ ತಲೆ ಹೊಸ್ತಾಗಿ ಲಗ್ನ ಹಾಕೊಂಡು ದುಮ್ಶಾನ್ ಲಗ್ನ ಮಾಡ್ತಾರ. ಆ ಕಂಡಪಟ್ಟಿ ಸಾಮಾನ, ಬಂಡೆ ಸಾಮಾನ ಎಲ್ಲ ಕೊಟ್ಟು ಮಂದಿ ತಿಲ್ಲ ಅಡಿಗೆ ಗಾಂವ್ತಾಗ ಮಾಡಿ ವಿಚೆಟ್ ಚಿತ್ತಾವ ಬುಂದೆ ಹುಗ್ಗಿ ಚಚಕ ಗಂಗಾಳಗಟ್ಲೆ ತಿಂತಿದ್ರು. ಈಗ ಇಟ್ಟಿಟ್ಟು ಬುಂದೆ ದುಂಡಿ ಹಾಕ್ತಾರ, ಒಂದಿಟ್ಟು ಜಿಲೇಬಿ ಹಾಕ್ತಾರ, ತಿಂದು ಕ್ಯಾರಿದ 1-2 ರೊಟ್ಟಿ ತುಕಡಿ ಹೋಗ್ತಾರ, ತಿಂದು ಊಟ ಮಾಡಿ ಲಗ್ನಕ್ಕೆ ಹೋಗ್ತಾವ. ಅಲ್ಲ ಕಂಡಪಟ್ಟಿ ಟೀಲಿನ ಸಾಮಾನು. ಅವಾಗ ಬಂಡೆ ಸಾಮಾನು ಕೊಟ್ರೆ ಹರ್ಕಾತ್ ಬಿದ್ರೆ, ಅವ್ರ ಗಂಡ ಹೆಂಡತಿಗೆ ಹರ್ಕಾತ್ ಬಿದ್ರೆ ಒತ್ತಿ ಇಟ್ಟು ಹೊಟ್ಟಿ ಸಾಗಿಸ್ತಿದ್ರು, ಬಳೆ ಸಾಗಿಸ್ತಿದ್ರು, ಒತ್ತಿ ಇಟ್ಟು ಸಾಗಿಸ್ತಿದ್ರು. ಆದ್ರೆ ಈಗ ಸಾಮಾನು ಕೊಡ್ತಾರ್ರಿ. ನಿಮ್ ಮುಂದೆ ಹೇಳ್ತೀನಿ, ಕಂಡಾಪಟ್ಟಿ ಒಂದು ಟ್ರಕ್ ಹೇರ್ಕೊಂಡ್ ಬಂದಿರ್ತಾರ. ಅವ್ ಏನಾರ ಸಣ್ಣ ಮನೆ ಗಿಡಿ ಇದ್ದಿದ್ರೆ ಆ ಸಾಮಾನು ಇಡಾಕ ಒಂದ್ ಬೇರೆ ಮನೆ ಕಟ್ಟಿಸ್ಬೇಕು ಅವ್ರು. ಮತ್ತ ಅವ್ ಸಾಮಾನ್ಯ ಎದಕ್ಕಾರ ಬರ್ತಾವಂದಿರಿ ಅವ್ನ ಅಲ್ಲೇ ಕಟ್ಟಿ ಇಟ್ಟು ಬಿಡುದು. ಇಟ್ಟಿಟ್ಟಲ್ಲೇ ಬಿರುಕಳು ಬಿಟ್ಟಿರ್ತಾವ, ಬಿರುಕಳು ಬಿಟ್ಟಿರ್ತಾವ. ಅಂತ ಬಡ್ಡೆ ಸಾಮಾನು ನಾವು ತಗೊಂಡ್ ಹೋಗ್ತೀವಿ. ಅವಾಗ ಹಾಸಿಗೆ ಕೊಡು, ಒಂದು ಚಾದರ, ಒಂದು ಜಮಖಾನ ಕೊಡ್ತಿದ್ರು. ಈಗೇನು ಗಾದಿ ಅಲ್ಲೋ, ಗಾದಿ ಮ್ಯಾಗಿದ್ದ ತೆಳಗ್ ಗುಳಿ ಬಿದ್ರೆ ಹೋಗೋದು ಹಾರ ಅಂತ ತಾವು ಕೊಡ್ತಾರ. ಆ ಗಾದಿ ಮ್ಯಾಗ ನಿದ್ದೆ ಹತ್ತಂಗಿಲ್ಲ, ನೆಲದಾಗ ಮಕ್ಕೋರಿ ಎಂತ ಚಂದ ನಿದ್ದೆ ಹತ್ತೈತಿ. ನಾ ಇವತ್ತಿಗೂ ನಿಮ್ ಮುಂದೆ ಹೇಳ್ತೀನಿ, ನನ್ನೆಲ್ಲ ಒಂದು ಹಾಸಿಗೆ ಹಾಸಿಗೆ ನನ್ನೆಲ್ಲಾಗ ಮಕ್ಕೋತೀನಿ. ಅದಕ್ಕೆ ನಮ್ಮ ಹಿರಿಯರು ಹೇಳ್ಯಾರ, ಹಾಡಿದ್ದಾರ ಹಾಡ್ಬೇಕ, ಜೋಡಿದ್ದಾರ ನಗಬೇಕ, ಗರ್ತಿದ್ದಾರ ಅರ್ಥ ಮುರಿಬೇಕತ್ತ ಈಗ್ಯಾವ, ತುರ್ಬಿದ್ದಾರ ಶರ್ಗ ಹೊರಬೇಕಂದಾರ. ನಿನಗೆ ಹಾಡು ಬರ್ತಾವ ಹಾಡ, ಜೋಡದಾರ ನಗ, ನೀ ಗರ್ತಿದ್ರು ಮಂದಿಗೆ ಅರ್ಥ ಮುರಿ. ಈಗ ಭಾಳ ಶಾಡ್ಯಾರ ಈ ಮೊಬೈಲ್ದಾಗ ನಮ್ದೆಲ್ಲ ಗೊತ್ತು ಮಾಡಿ ಹಿಡಿದಿರ್ತಾರ. ಈಗ ನಾವ್ ಏನು ಹೇಳಕ್ಕಾಗತ್ತಮ್ಮ, ನೀ ಹೆಂಗದಿ ನಮ್ಗೆ ಗೊತ್ತೈತಿ ಹೇಳ್ತಾರ ಮಂದಿಗೆ. ಏನೂ ಇದಾಗಿಲ್ಲ, ಎಲ್ಲ ಜಾಡ್ಸಿ ಹೋಗಿ ಬಿಡ್ತಾರ. ಅದಕ್ಕೆ ಅಂಥವ್ರಾದ್ರು ನಮ್ಮ ರೈತರು ನಿಜವಾಗ್ಲೂ ನಮ್ಗೆಲ್ಲ ರೈತರನ್ನ ನೋಡಕ್ ಹತ್ತೀನಿ ನಾನು.